ಲೋಕಾಯುಕ್ತ ಕ್ಲೀನ್ ಚಿಟ್ ಬೆನ್ನಲ್ಲೇ ಸಿಎಂ ಪರವಾಗಿ ಜೆಡಿಎಸ್ನ ಜಿಟಿ ದೇವೇಗೌಡ ಕೂಡ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ಸತ್ಯ ಹೇಳಿದೆ ಅಂತ ಹೇಳಿದ್ದಾರೆ ಜಿಟಿಡಿ. ನಾನು ಅವತ್ತೇ ಹೇಳಿದ್ದೆ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ. ಸಿದ್ದರಾಮಯ್ಯ ಪರ ಅಂತ ದ್ವೇಷಿಸೋದಿಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯನಷ್ಟು ಅದೃಷ್ಟವಂತ ಮತ್ತೊಬ್ಬರಿಲ್ಲ ಅಂತ ಜಿಟಿಡಿ ಸಂದರ್ಭದಲ್ಲಿ ಹೇಳ್ತಾರೆ. ಯಾವುದಾದ್ರು ಒಂದು ವಿಚಾರ ಯಾತಕ್ಕೆ FIR ಮಾಡೋದ್ರಲ್ಲಿ ತನಿಖೆ ಮಾಡ್ತಾರೆ, ಸತ್ಯಾಂಶ ಗೊತ್ತಾಗಬೇಕು ಅಂತ. ಈಗ ಸತ್ಯ ಗೊತ್ತಾಗಿದೆ, ಸಿದ್ದರಾಮಯ್ಯನವ್ರ ಪಾತ್ರ ಇಲ್ಲ ಅನ್ನೋದು ರಿಪೋರ್ಟ್ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಿ ಅಂತ ಕೇಳ್ತಕ್ಕಂಥದ್ದಕ್ಕೆ ಇದು ಸೂಕ್ತವಾದಂಥ ಕೆಲಸ ಅಲ್ಲ. ಯಾವುದೇ ಪ್ರಭಾವ ಮಾಡ್ತಕ್ಕಂಥ ದೊಡ್ಡ ಇದೇನಾಗಿದೆ, ಅದು ಏನಾಗಿದೆ ದೊಡ್ಡದು? ಸಿದ್ದರಾಮಯ್ಯನವರು ಅವ್ರನ್ನ ಭಾಳ ಭ್ರಷ್ಟಾಚಾರಿ ಅಂತೇಳಿ ಬಿಂಬಿಸ್ತಕ್ಕಂಥದ್ದನ್ನು ಮಾಡುವ ಮೂಲಕ ಕೆಲಸ ಮಾಡೋರಿಗೆ ಉತ್ಸಾಹ ಕೊಡ್ತಕ್ಕಂಥದ್ದು, ಸ್ಫೂರ್ತಿ, ಒಳ್ಳೆ ಕೆಲಸ ಮಾಡಿದಿರಿ ಅನ್ನೋದಕ್ಕೆ ಸ್ಫೂರ್ತಿ ತುಂಬಬೇಕು. ಕೆಟ್ಟದ್ದು ಮಾಡ್ತಾ ಇರ್ತಕ್ಕ ಇದು ಮಾಡಬೇಡಿ ಅಂತ ಹೇಳ್ತಕ್ಕಂಥ ಕೆಲಸನ ನಾವು ಮಾಡಬೇಕೇ ಹೊರತು ಈ ರೀತಿ FIR ಆದ ಕೂಡಲೇ ರಾಜೀನಾಮೆ ಕೊಡಿ ಅನ್ನೋದನ್ನು ಬೇರೆ ಯಾರೂ ಕೂಡ ಮಾಡಬಾರ್ದು. ಕಳೆದ 5 ವರ್ಷದಲ್ಲಿ ಸಿದ್ದರಾಮಯ್ಯನವರು ಲೋಕಸಭಾ ಚುನಾವಣೆ ಆದಾಗ ಅವ್ರು ಇಳಿಬೇಕು, ಇಳಿದೋಯ್ತಾರೆ ಅಂತ ಜನ ತೀರ್ಮಾನ ಮಾಡಿದರು. ಲೋಕಸಭೆಯಲ್ಲಿ ಅವ್ರು ಇಳಿಲಿಲ್ಲ, ಅಲ್ಲೇ ಡೆಲ್ಲಿನಲ್ಲೇ ಬಿದ್ದೋಗ್ಬಿಡ್ತು. ಅವ್ರ ಭವಿಷ್ಯ, ಅವ್ರ ಅದೃಷ್ಟ ಗಟ್ಟಿಯಾಗೇ ಇದೆ. ಅವ್ರು ಇರೋವರೆಗೂ ಗಟ್ಟಿಯಾಗಿರ್ತಾರೆ ರಾಜಕಾರಣದಲ್ಲಿ. ಅದೃಷ್ಟ ಅವ್ರಿಗೆ ಬೇರೆ ಯಾರಿಗೂ ಇಲ್ಲ. ಸಿದ್ದರಾಮಯ್ಯನವ್ರಿಗಿರ್ತಕ್ಕಂಥ ಅದೃಷ್ಟ ಬೇರೆ ಯಾರಿಗೂ ಕೂಡ ಇಲ್ಲ. ಯಾವುದಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.